ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಟಾಟಾ ಸ್ಟೀಲ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಜನವರಿ ಟು ಮಾರ್ಚ್ 2024 58,687 crores, ಜನವರಿ ಟು ಮಾರ್ಚ್ 2025 56,218 crores, 4.2% ಮೈನಸ್. ನೆಟ್ ಪ್ರಾಫಿಟ್ 555 ಕೋಟಿಯಿಂದ 1,201 ಕೋಟಿಯಾಗಿದೆ, 116% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸು ಕಂಪ್ನಿಗೆ ಈ ಕ್ವಾರ್ಟ್ರಲ್ಲಿ. ಬೆಟರ್ ದನ್ ಅನಲಿಸ್ಟ್ ಎಸ್ಟಿಮೇಟ್ಸ್ ಬಂದಿದೆ ಹಾಗೂ ಶೇರ್ಸ್ ಇವತ್ತು 1.3% ಬಿತ್ತು. ಯಾಕಂದರೆ ಓವರಾಲ್ ಮಾರ್ಕೆಟ್ಸಲ್ಲಿ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಆಗಿದೆ. ನ್ಯೂಸ್ ನಂಬರ್ 2, ಡಿಫೆನ್ಸ್ ಸ್ಟಾಕ್ಸ್ ರ್ಯಾಲಿ. ನಿನ್ನೆ ಪ್ರೈಮ್ ಮಿನಿಸ್ಟರ್ ಅವ್ರ ಸ್ಪೀಚ್ ಆದಮೇಲೆ ಸೆಲ್ಫ್ ರಿಲಯಂಟ್ ಇರಬೇಕು ಮಿಲಿಟರಿ ನೀಡ್ಸಿಗೆ ಅಂತ ಹೇಳಿದ ಮೇಲೆ ಮೇಡ್ ಇನ್ ಇಂಡಿಯಾಗೆ ಒಂದು ಜಾಸ್ತಿ ಫೋಕಸ್ ಕೊಟ್ಟ ಮೇಲೆ ಡಿಫೆನ್ಸ್ ಸ್ಟಾಕ್ಸ್ ಎಲ್ಲ ಇವತ್ತು ಅಪ್ರಾಕ್ಸಿಮೇಟ್ಲಿ 3-10% ಮೇಲೋಗಿದೆ. BEL 4% ಅಪ್ಪು, HAL 4% ಅಪ್ಪು, ಕೊಚ್ಚಿನ್ ಶಿಪ್ ಯಾರ್ಡ್ 3.7% ಅಪ್ಪು, ಮಸ್ಗಾಂವ್ ಡಾಕ್ 3.4% ಅಪ್ ಆಗಿದೆ. ಡಿಫೆನ್ಸ್ ಎಕ್ಸ್ಪೋರ್ಟ್ಸು ಫೈನಾನ್ಷಿಯಲ್ ಇಯರ್ 2024-25 23,622 crores ಆಗಿತ್ತು ಹಾಗೂ 2029 ಅಷ್ಟರೊಳಗೆ 50,000 ಕೋಟಿ ಆಗಬೇಕಂತ ಟಾರ್ಗೆಟ್ ಇಟ್ಟಿದ್ದಾರೆ. ನ್ಯೂಸ್ ನಂಬರ್ 3, ಹೀರೋ ಮೋಟೋಕಾರ್ಪ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ 9,617 crores ಜನವರಿ ಟು ಮಾರ್ಚ್ 2024 ಹಾಗೂ ಜನವರಿ ಟು ಮಾರ್ಚ್ 2025 9,970 crores, 3.7% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 943 crores ಇಂದ 1,169 crores ಆಗಿದೆ, 24% ಜಾಸ್ತಿ ಆಗಿದೆ. ಒಳ್ಳೆ ರಿಸಲ್ಟ್ಸ್ ಕಂಪ್ನಿಗೆ ಅನಲಿಸ್ಟ್ ಎಸ್ಟಿಮೇಟ್ಗಿಂತ ಜಾಸ್ತಿ ಬಂದಿದೆ. ಶೇರ್ಸ್ ಇವತ್ತು 1.8% ಜಾಸ್ತಿ ಆಯಿತು. ನ್ಯೂಸ್ ನಂಬರ್ 4, ಪ್ರಾಫಿಟ್ ಬುಕ್ಕಿಂಗ್ ಫಾರ್ ಮಾರ್ಕೆಟ್ಸ್ ಟುಡೇ. ನಿನ್ನೆ ತುಂಬ ಒಳ್ಳೆ ರ್ಯಾಲಿ ಆದಮೇಲೆ ಇವತ್ತು ನಿಫ್ಟಿ 1.4% ಬಿದ್ದಿದೆ ಹಾಗೂ ಮಿಡ್ ಕ್ಯಾಪು ಹಾಗೂ ಸ್ಮಾಲ್ ಕ್ಯಾಪ್ ಇಂಡೆಕ್ಸಸ್ಸು ಸ್ವಲ್ಪ ಜಾಸ್ತಿ ಆಗಿದೆ, 0.2 ಹಾಗೂ 0.8%. ಇವತ್ತು US ಇನ್ಫ್ಲೇಷನ್ ಡೇಟಾ ಬರುತ್ತೆ ಸಾಯಂಕಾಲ. ಅದರ ಪ್ರಕಾರ US ಇಂಟ್ರೆಸ್ಟ್ ರೇಟ್ಸ್ ಚೇಂಜ್ ಆಗುತ್ತೆ ನೆಕ್ಸ್ಟ್ ಫ್ಯೂ ಮಂತ್ಸಲ್ಲಿ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಇನ್ಫೋಸಿಸ್ ಎಂಪ್ಲಾಯೀಸಿಗೆ ಈ ಫೋರ್ತ್ ಕ್ವಾರ್ಟರ್ ಫೈನಾನ್ಷಿಯಲ್ ಇಯರ್ 2024-25 ಬೋನಸ್ಸು ಸ್ವಲ್ಪ ಕಮ್ಮಿ ಇರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಯಾಕಂದರೆ ಪ್ರಾಫಿಟ್ಸು ಅಷ್ಟು ಚೆನ್ನಾಗಿರಲಿಲ್ಲ ಹಾಗೂ ಟಾಪ್ ಎಕ್ಸಿಕ್ಯೂಟಿವ್ಸ್ ಹೇಳ್ತಾ ಇದ್ದಾರೆ ಈ ಬೋನಸ್ ಕಟ್ ಏನು ಆಗುತ್ತೆ ಅದು ಮುಂದಿನ ಕೆಲವು ಕ್ವಾರ್ಟ್ರಲ್ಲಿ ಕವರ್ ಅಪ್ ಮಾಡ್ತಾರೆ. ಯಾಕಂದರೆ ಸದ್ಯಕ್ಕಿರೋದು ಒಂದು ಟೆಂಪ್ರರಿ ಫೇಸು, ಪ್ರಾಫಿಟ್ಸು ಸ್ವಲ್ಪ ಕಮ್ಮಿ ಇದೆ. ಅಕಸ್ಮಾತ್ IT ಸೆಕ್ಟರ್ ಸ್ವಲ್ಪ ಬೂಮ್ ಆಗಲಿಕ್ಕೆ ಸ್ಟಾರ್ಟ್ ಆದರೆ ಆವಾಗ ಬೋನಸ್ಸು ತುಂಬ ಜಾಸ್ತಿ ಮಾಡ್ತಾರೆ, ಕಾಂಪನ್ಸೇಟ್ ಆಗುತ್ತೆ ಈ ಲೋ ಬೋನಸ್ಸಿಗೆ. ಸೊ ಸದ್ಯಕ್ಕೆ IT ಸೆಕ್ಟರು ಸ್ವಲ್ಪ ಡಲ್ ಇದೆ, ಎಂಪ್ಲಾಯೀಸಿಗೆ ಅಷ್ಟು ಲೆವೆಲಿಗೆ ಬೋನಸ್ ಬರ್ತಾ ಇಲ್ಲ ಅಂತ ನ್ಯೂಸ್ ಬಂತು. ಈಗ ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ಡೀಟೇಲ್ಸ್ ಬರುತ್ತೆ. ಇವತ್ತಿನ ಮಾರ್ಕೆಟ್ ಯಾವ ಥರ ಇತ್ತು ಅಂತ ನಿಮ್ಮ ಮುಂದೆ ಒಂದು ಸಮರಿ ಬರುತ್ತೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.